ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾನು ಮೋಟೋ ಬ್ಲಾಗರ್ ಅಲ್ಲ, ಮೋಟರ್ ಬೈಕಲ್ಲಿ ಇರ್ತೀನಿ. ನಾನು ನ್ಯೂಸ್ ರೀಡರ್ ಅಲ್ಲ, ಆದರೆ ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ನೋಡಿ, ಕೊಲೆಯಾದ ವ್ಯಕ್ತಿನೂ ಕೂಡ ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ತಾರೆ, ಆದರೆ ನಿಜನೂ ಆಗಿರ್ಬೋದು. ಅದು ಆ ವಿಚಾರಕ್ಕಾಗಿಯೇ ಪವಿತ್ರ ಗೌಡ ಅವರಿಗೆ ಅಷ್ಟು ಕೆಟ್ಟದಾಗೆಲ್ಲ ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಮಾಡೋದಕ್ಕಷ್ಟೇ ಸೀಮಿತ ಆಗಿದ್ರೆ ಪರವಾಗಿರಲಿಲ್ಲ, ಆದರೆ ಕೆಟ್ಟದಾಗಿ ಅಥವಾ ಬೇರೆ ಬೇರೆ ಏನೇನೋ ರೀತಿಯಲ್ಲಿ ಪಿಕ್ಚರ್ಸ್ಗಳನ್ನು ಕಳಿಸೋದು, ಇದೆಲ್ಲ ಮೆಂಟಲಿ ವೀಕ್ ಇರುವಂಥ ಅಥವಾ ಮೆಂಟಲಿ ಸರಿ ಇಲ್ಲದೆ ಇರುವಂಥ ವ್ಯಕ್ತಿ ಮಾಡುವಂಥದ್ದೇ ಅಂತಲೇ ಹೇಳ್ಬೋದು. ಇವತ್ತು ದರ್ಶನ್ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ನಿಜ, ಯಾಕಂದರೆ ಅವ್ರು ಮಾಡಿರೋದು ಸರಿಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಎಲ್ಲರೂ ಅದನ್ನು ಒಪ್ಕೊಳ್ಳಬೇಕು. ಆದರೆ ಈ ವ್ಯಕ್ತಿ ಮಾಡಿದ್ದೆಷ್ಟು ಸರಿ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗಲೇಬೇಕು. ಆಯಿಸಿದ್ದಂತೂ ಖಂಡಿತ ತಪ್ಪು, ಆದರೆ ಇದೇ ವ್ಯಕ್ತಿ ಬೇರೆ ಬೇರೆಯವರಿಗೆ ಇದೇ ರೀತಿಯಲ್ಲಿ ಕಮೆಂಟ್ ಮಾಡಿದಾರಂತೆ. ಒಬ್ಬ ಹೆಂಡತಿ ಇದ್ದು ಹಿಂಗೆಲ್ಲ ಮಾಡೋದು ಸರಿನಾ? ಎಷ್ಟು ಮಟ್ಟಿಗೆ ಸರಿ? ನೋಡಿ, ದರ್ಶನ್ ಅವರ ಅಭಿಮಾನಿ ಆದರೆ ಪವಿತ್ರ ಗೌಡ ಅವ್ರಿಗೆ ಮಾತ್ರ ಆ ಥರ ಕೆಟ್ಟದಾಗಿ ಕಮೆಂಟ್ ಮಾಡಿದರೆ ಸರಿ. ಹಲವಾರಷ್ಟು ಯೂಟ್ಯೂಬ್ಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಈ ವಿಚಾರದ ಬಗ್ಗೆ. ಸರಿಯಪ್ಪ, ದರ್ಶನ್ ಅವರ ಅಭಿಮಾನಿ, ದರ್ಶನ್ ಅವ್ರ ಸಂಬಂಧ ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ಆ ಕಾರಣಕ್ಕೆ ನೀನು ಮೆಸೇಜ್ ಮಾಡಿದೆ ಸರಿ. ಆದರೆ ಬೇರೆ ಬೇರೆ ಈ ಸೋನುಗೌಡ ಅಂತೆ, ಮತ್ತೊಬ್ಬರಂತೆ, ಮುಗಿದೊಬ್ಬರಂತೆ ಸೋಷಿಯಲ್ ಮೀಡಿಯಾದಲ್ಲಿದ್ದವ್ರು ಹೇಳ್ಕೊಳ್ತಾರೆ. ಕೆಲವರು ಇಲ್ಲದೆ ಇದ್ದವರು ಸುಮ್ಮನೆ ಅದನ್ನು ಸರ್ಚ್ ಮಾಡೋಕೆ ಹೋಗೋದಿಲ್ಲ, ಬ್ಲಾಕ್ ಮಾಡ್ತಾರೆ, ಬಿಸಾಕ್ತಾರೆ. ಈಗ ಅಂಥವ್ರಿಗೆಲ್ಲ ಮೆಸೇಜ್ ಮಾಡಿದ್ದಾರಲ್ಲ, ಇವ್ರ ಮನಸ್ಥಿತಿಯನ್ನು ನೀವೇನಂತ ಡಿಸೈಡ್ ಮಾಡ್ತೀರಿ? ಅಂಥ ಮನಸ್ಥಿತಿ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಅಥವಾ ಕೊಲೆಯಾದಾಗ ಅವರ ಪತ್ನಿಗೋ ಮತ್ತೊಬ್ಬರಿಗೋ ಗೌರ್ಮೆಂಟ್ ಕೆಲಸಗಳನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರೋದು ಎಷ್ಟು ಸರಿ? ನನಗಂತೂ ಒಂದು ಅರ್ಥ ಆಗದಿರೋ ವಿಷಯ ಏನಂತಂದರೆ, ಆಯ್ತಪ್ಪ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ದರ್ಶನ್ ಅವರಿಂದನೇ 1 ಕೋಟಿ ಅಲ್ಲ 10 ಕೋಟಿ ಕೊಡಿಸ್ಲಿ ಬೇಡ ಅನ್ನೋರು ಯಾರು? ಆದರೆ ಸರ್ಕಾರ ಅದಕ್ಕೆ ಹಿಂಗೆ ಆಗುತ್ತೆ. ಆಯ್ತು, ಏನೋ ಫ್ಲಡ್ ಬಂತು, ಏನೋ ಭೂಕುಸಿತ ಆಯ್ತಪ್ಪ, ಅದು ಪ್ರಕೃತಿ ವಿಕೋಪ ಅಂತಂದರೆ ಸರಿ. ಆದರೆ ಅದು ಸರ್ಕಾರ ಹೆಂಗೆ ಅದನ್ನು ತನ್ನ ಕಡೆಯಿಂದ ಅದನ್ನು ಹಣವನ್ನು ಕೊಡಬೇಕು? ಯಾಕೆ ಕೊಡಬೇಕು ಅಂತ ಜನ ಕೊಡೋದು ಅದು ಬೇರೆ ವಿಷಯ, ಕೊಲೆ ಆಗಿದ್ದಾರೆ ಅದು ಬೇರೆ ವಿಷಯ. ಆದರೆ ಬದುಕಿರೋ ವ್ಯಕ್ತಿ ಸ್ಟ್ರಾಂಗ್ ಆಗಿದ್ದಾರಲ್ಲ, ಕೊಲೆ ಮಾಡಿದ್ದಾರೆ ಅಂತೇಳಿ ಏನು ಪೊಲೀಸರು ಕರ್ಕೊಂಡು ಹೋಗಿದ್ದಾರಲ್ಲ, ಆ ವ್ಯಕ್ತಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರಲ್ಲ, ಹಾಗೇನಾದರೂ ಕೋರ್ಟ್ ಡಿಸೈಡ್ ಮಾಡಿ ಫೈನಾನ್ಷಿಯಲಿ ಕೊಡಿಸ್ಬೇಕು ಅಂತಂದರೆ ಕೊಡಿಸ್ಲಿ ಬಿಡಿ, ಹೌದಲ್ವಾ? ಹಾಗಿದ್ದಾಗ ಯಾರೋ ಸರ್ಕಾರದ್ದು ಅದು ಜನಸಾಮಾನ್ಯರ ದುಡ್ಡು, ಒಂದು ತೆರಿಗೆಯನ್ನು ಜಾಸ್ತಿ ಮಾಡಿಕೊಂಡು ಪಾಪ ಅವ್ರೇನೋ ಮಾಡ್ತಾವ್ರೆ, ಗೌರ್ಮೆಂಟ್ ನಡೆಸ್ತಾವ್ರೆ. ಅಂಥದ್ರಲ್ಲಿ ನೀವು ಅವ್ರಿಗೆ ಕೊಡಿ ದುಡ್ಡು, ಇವ್ರಿಗೆ ಕೊಡಿ, ಗೌರ್ಮೆಂಟ್ ಕೆಲಸ ಕೊಡಿ, ಅದೇನ್ರಿ ಅದು? ಅಲ್ಲಿ ಅಗ್ನಿವೀರ್ ಅಂತೇಳಿ ಮಾಡಿಕೊಂಡು ಅವರಿಗೆ ಕೆಲಸ ಇಲ್ಲ, ಪಾಪ ಅವ್ರಿಗೆ ಕೆಲಸ ಕೊಡಲಾರ್ದಂಗೆ ಏನೋ ಒಂದಷ್ಟು ದುಡ್ಡು ಕೊಟ್ಟು ಪೆನ್ಷನ್ ಇರಲಾರ್ದಂಗೆ ತೀರ್ಕೊಂಡ್ರೆ ಹೆಂಡತಿಗೆ ನೌಕರಿ ಕೊಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಅಂಥದ್ರಲ್ಲಿ ನೋಡಿ, ದೇಶದ ಬಾರ್ಡರ್ ಹೋಗಿ ಕೆಲಸ ಮಾಡೋರಿಗೆ ಸರಿಯಾದ ಸೆಕ್ಯೂರಿಟಿ ಇಲ್ಲ ಅಂತಂದಾಗ ಯಾವುದೋ ವ್ಯಕ್ತಿಯ ಕೈಯಿಂದ ಏನೋ ಕೆಟ್ಟದಾಗ ಮೆಸೇಜ್ ಮಾಡಿ ತನ್ನ ವೈಯಕ್ತಿಕ ತೀಟನ್ನು ತೀರಿಸ್ಕೊಂಡು ಕೊಲೆಯಾದ ವ್ಯಕ್ತಿ ಕೊಲೆ ಮಾಡಿದ್ದು ಸರಿಯಾದ ಯಾರು ಹೇಳ್ತಾ ಇಲ್ಲ, ಆದರೆ ಕೊಲೆ ಆಗಲಿಕ್ಕೆ ಕಾರಣ ಏನು ಅನ್ನೋದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗ್ತದೆ. ಅದು ಇಷ್ಟು ದೊಡ್ಡ ತಪ್ಪಾಗದೇ ಇರ್ಬೋದು, ಆದರೆ ತಪ್ಪೇ ಅಲ್ಲ. ಅದನ್ನು ನೀವು ಹೆಂಗೆ ಸಮರ್ಥನೆ ಮಾಡಿಕೊಂಡು ಅಗ್ನಿವೀರರಿಗೆ ಕೊಡದೇ ಇರೋದನ್ನು ನೀವು ಇವರಿಗೆ ಕೊಡೋ ರೀತಿಯಲ್ಲಿ ವಾದ ಮಾಡಿದರೆ ಏನಂತ ಸರಿ ಅದು? ನೋಡಿ, ಸತ್ತಿರೋ ರೇಣುಕಾ ಸ್ವಾಮಿ ಬಗ್ಗೆ ಅನುಕಂಪ ಇದೆ, ಅವರ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದನ್ನು ಎಲ್ಲರೂ ಒಪ್ಕೊಳ್ಳೋದಂಥದ್ದೇ, ಅದರಲ್ಲಿ ಏನು ಡೌಟ್ ಇಲ್ಲ. ಆದರೆ ನೋಡಿ, ಒಬ್ಬ ಯೋಧ ತೀರ್ಕೊಂಡ್ರು ಕೂಡ ಇಷ್ಟು ಮಟ್ಟಿಗೆ ಅನುಕಂಪ ಆಗಲಿ, ಹಣ ಆಗಲಿ ಒಂದೊಂದ್ಸಲ ಹರಿದು ಬರೋದಿಲ್ಲ. ಆದರೆ ಅಷ್ಟರ ಮಟ್ಟಿಗೆ ಇವತ್ತು ಯೂಟ್ಯೂಬರ್ಸ್ಗಳು ಹೆಲ್ಪ್ ಮಾಡ್ತಾ ಇದ್ದಾರೆ, ಪಕ್ಷಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಏನೋ ರೀಸನ್ ಇರ್ಬೋದೇನೋ, ಬಟ್ ಅವ್ರಿಗೆ ದುಡ್ಡೇ ಅಲ್ಲ, ದುಡ್ಡಂತೂ ಬಂತಲ್ಲ, ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ದುಡ್ಡು ಹಾಗೆ ಆಗತ್ತೆ. ಆ ವ್ಯಕ್ತಿ ಬದುಕಿದ್ರೆ ಎಷ್ಟು ದುಡಿತಿದ್ನೋ ಅಷ್ಟು ದುಡ್ಡು ಆಗದೆ ಇರ್ಬೋದು, ಆದರೆ ತೀರಾ ಮೋಸ ಅಂತ ಏನಿಲ್ವಲ್ಲ. ಅದು ಕ್ರೆಡಿಟನ್ನು ಪೊಲೀಸರಿಗೆ ಕೊಡಬೇಕು. ಅವರು ಸರ್ಚ್ ಮಾಡಿ ಇವ್ರನ್ನ ಆರೋಪಿಗಳನ್ನು ಹಿಡ್ಕೊಂಡು ಬರದೇ ಇದ್ದಿದ್ರೆ ಆ ದುಡ್ಡು ಕೂಡ ಬರ್ತಾ ಇರಲಿಲ್ಲ. ಇವತ್ತು ಏನೋ ಹೆಂಗೋ ಕೊಲೆ ಆದ ಅನ್ಕೊಂಡು ಸುಮ್ಮನೆ ಬಿಡ್ತಿದ್ರು. ನೋಡಿ, ಈ ವಿಚಾರವಾಗಿ ವಿರೋಧ ಪಕ್ಷಗಳು ಕೂಡ ಧ್ವನಿ ಎತ್ತುತ್ತಾ ಇದ್ದಾವೆ. ಸರಿ, ಆ ಕೇಸಿಗೆ ನ್ಯಾಯ ಸಿಗಲಿ ಅನ್ನೋದು ಸರಿಯಪ್ಪ, ಆದರೆ ಗೌರ್ಮೆಂಟ್ ನೌಕರಿ ಕೊಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಏನೋ ಅದರ ಜನಾಕ್ರೋಶ ಇದೆ ಆ ವಿಚಾರದ ಬಗ್ಗೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಣ ರಾಜಕೀಯವಾಗಿ ಅನ್ನೋದು ಕಷ್ಟನೇ. ಹೌದು, ಸಿದ್ದರಾಮಯ್ಯನ ಅವ್ರ ತಂದೆ ತಾಯಿಗಳು ಭೇಟಿ ಮಾಡಿದ್ದಾರೆ, ಹೌದು. ದರ್ಶನ್ ಅವ್ರ ಕಡೆಯಿಂದನೂ ಅಥವಾ ಆರೋಪಿಗಳ ಕಡೆಯಿಂದನೂ ನಾಳೆ ಯಾರು ಕೊಲೆ ಮಾಡಿದ್ದಾರೆ ಅಂತ ಸಾಬೀತಾದರೆ ಅವ್ರ ಕಡೆಯಿಂದ ಇಸ್ಕೊಂಡು ಕೊಡ್ರಿ, ಅಥವಾ ಆ ಥರದ್ರಲ್ಲಿ ಕೋರ್ಟಲ್ಲಿ ವಾದ ಮಾಡೋದು ಸರಿ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಗ್ನಿವೀರ್ರಿ ಪಾಪ ಎಷ್ಟು ಅಪೋಸ್ ಮಾಡಿದ್ರು. ಇವತ್ತು ನಾವು ಸುಲಭವಾಗಿ ಹೇಳ್ಬಿಡ್ಬೋದು, ಒಂದು ಪಕ್ಷವನ್ನು ಸಪೋರ್ಟ್ ಮಾಡುವಂತ ಹೇಳ್ಬಿಡ್ಬೋದು, ಅದೇನ್ರಿ ಚೆನ್ನಾಗಿದೆ, ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ, ಅಥವಾ ಒಂದಷ್ಟು ಒಳ್ಳೊಳ್ಳೆ ಅಗ್ನಿವೀರರು ಸಿಗ್ತಾರೆ, ಒಳ್ಳೆ ಏಜ್ ಗ್ರೂಪ್ನವ್ರು ಸಿಗ್ತಾರೆ ಅಂತೇಳಿ.
ಅವ್ರು ಹೊರಗೆ ಬಂದು ಪಾಪ ಅವ್ರ ಪರಿಸ್ಥಿತಿ ಏನು? 10 ಲಕ್ಷನೋ 15 ಲಕ್ಷನೋ ಕೊಡ್ತಾರೆ ಗೌರ್ಮೆಂಟು. ಆ 10-15 ಲಕ್ಷದಲ್ಲಿ ಏನಾಗುತ್ತೆ ಅಂದ್ಕೊಂಡಿದ್ರಿ? ಅದು ಸರಿಯಾಗಿ ಖರ್ಚು ಮಾಡಿದರೆ 2 ವರ್ಷದಲ್ಲಿ ಮುಗಿದೋಗ್ಬಿಡ್ತದೆ. ಆದರೆ ಅದ ನಂತರದಲ್ಲಿ ಬದುಕೇನು? ಆ ಥರದ್ದು ಸ್ವಲ್ಪ ಜನ ಬರಲ್ಲ. ಇವತ್ತೇನು ಸ್ವಲ್ಪ ಜನ ಬರ್ತಾ ಇದ್ದಾರೆ, ತುಂಬ ಜನ ಹೊರಗೆ ಬರ್ತಾರೆ. ಅವ್ರನ್ನ ನಂಬ್ಕೊಂಡು ಈಗ ಒಳ್ಳೆ ಸ್ಯಾಲ್ರಿ ತಗೊಳ್ತಾ ಇರ್ತಾರೆ. ನೋಡಿ, ಒಬ್ಬ ವ್ಯಕ್ತಿ 50,000 ಸಂಬಳ ತಗೊಳ್ತಾನೆ ಅಂತಂದರೆ ಅದಕ್ಕೆ ತಕ್ಕಂತೆ ಅವ್ರ ಕಮಿಟ್ಮೆಂಟ್ ಆಗಿಬಿಟ್ಟಿರುತ್ತೆ. ಒಬ್ಬ ವ್ಯಕ್ತಿ 1 ಲಕ್ಷ ಸಂಬಳ ತಗೊಳ್ತಾರೆ ಅಂತಂದರೆ ಅದಕ್ಕೆ ತಕ್ಕಂತೆ ಅವ್ರ ಕಮಿಟ್ಮೆಂಟ್ ಆಗಿಬಿಡುತ್ತೆ. ಒಬ್ಬ ವ್ಯಕ್ತಿ 5,000ದಲ್ಲಿ ಬದುಕ್ತದಾನೆ ಅಂತಂದರೆ 5,000ದಲ್ಲಿ ಕಮಿಟ್ಮೆಂಟ್ ಆಗುತ್ತೆ. ಆದರೆ ಅವ್ರು ದುಡಿಸ್ಕೊಳ್ಳೋ 8 ವರ್ಷನೋ 10 ವರ್ಷನೋ ಒಂದು ಒಳ್ಳೆ ಸ್ಯಾಲ್ರಿಗೆ ಫಿಕ್ಸ್ ಆಗಿರ್ತಾರೆ, ಮೆಂಟಲಿ ಫಿಕ್ಸ್ ಆಗಿರ್ತಾರೆ. ಇವತ್ತು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾಳೆ ಕತೆ ಏನು? ಅವ್ರು ನಂಬ್ಕೊಂಡು ಹೆಣ್ಣು ಕೊಡೋದಾಗಲಿ ಹಿಂಗೆ ಮಾಡ್ತಾರೆ. ನಾಳೆ ದಿನ ಕೆಲಸ ಇಲ್ಲದೆ ಹೊರಗೆ ಬರ್ತಾನಪ್ಪ, ಹೊರಗೆ ಬಂದಲ್ಲಿ ಪರಿಸ್ಥಿತಿ ಏನು? ಹಾಗಾಗಿ ಅಂಥ ಅಗ್ನಿವೀರರಿಗೆ ಕೊಡದೇ ಇರುವಂಥ ಸೌಲಭ್ಯಗಳನ್ನು ಕೊಲೆಯಾದ ವ್ಯಕ್ತಿಗೆ ಕೊಡ್ರಿ ಅಂತಂತ ಹೇಳೋದು ಅಥವಾ ಅದನ್ನು ಬೆಂಬಲಿಸೋದು ನನಗೇನು ಸರಿ ಕಾಣಿಸ್ತಾ ಇಲ್ಲಪ್ಪ. ಓಕೆ, ನೋಡೋಣ ಏನೇನು ಮಾಡುತ್ತೆ ಸರ್ಕಾರ, ಏನೇನು ಡಿಸೈಡ್ ಮಾಡುತ್ತೆ ನೋಡೋಣ. ಅಲ್ಲಿವರೆಗೂ ಮತ್ತೆ ಸಿಗ್ತಾ ಇರೋಣ. ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.